ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜಗತ್ತು ವಿತ್ ರೆಬಲ್ ಗರ್ಲ್ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ಥರ್ಸ್ಡೇ ಆ್ಯಸ್ ಯೂಶ್ವಲ್ ಥರ್ಸ್ಡೇ ಪೂಜೆ ಮಾಡಿದ್ದೀವಿ. ಪೂಜೆ ಆದಮೇಲೆ ಇವತ್ತು ನಾವು ಮತಿತಾಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇದು ನಮ್ಮ ಮಳವಳ್ಳಿಗೆ ನಿಯರ್ ಬೈ ಇರೋವಂತಹ ಒಂದು ದೇವಸ್ಥಾನ, ಒನ್ ಆಫ್ ದಿ ಫೇಮಸ್ ಟೆಂಪಲ್ ಅದು ಮಳವಳ್ಳಿಲಿ. ಬನ್ನಿ ಹೇಗಿರುತ್ತೆ ದೇವಸ್ಥಾನ ಏನು ಅಂತ ಎಲ್ಲ ತೋರಿಸ್ತೀನಿ. ಮಳವಳ್ಳಿ ಸಿಗ್ನಲ್ ಹತ್ರ ಬಂದು ಇಲ್ಲಿ ಸೀಟ್ ಆಟೋಗಳು ಸಿಗುತ್ತೆ. ಸೀಟ್ ಆಟೋಗಳು ಬಂದರೆ ಮತ್ತಿತಾಳೇಶ್ವರ ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತಾರೆ. ಇದೇ ನೋಡಿ ಸೀಟ್ ಆಟೋಗಳೆಲ್ಲ ನಿಂತ್ಕೊಳ್ಳೋ ಪ್ಲೇಸು. ಮತ್ತಿತಾಳೇಶ್ವರ ದೇವಸ್ಥಾನ ಏನಕ್ಕಪ್ಪ ಸ್ಪೆಷಲ್ ಅಂತಂದರೆ, ಯಾವುದೇ ಸ್ಕಿನ್ ಡಿಸೀಸ್ ಅಥವಾ ಅಲರ್ಜಿಗಳಿದ್ದರೆ ಮತ್ತಿತಾಳೇಶ್ವರಕ್ಕೆ ಬಂದು ಅಲ್ಲಿ 3 ವಾರ ಮಾಡಿ ಅಲ್ಲಿ ಕೊಡುವಂತಹ ಉತ್ತದ ಮಣ್ಣನ್ನ ಮೈಗೆ ಅಪ್ಲೈ ಮಾಡೋದ್ರಿಂದ ಅದೆಲ್ಲ ಸಾಲ್ವ್ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ತುಂಬ ಟ್ರೂ ಆಗಿದೆ ಅದು. ಸೊ ಅದಕ್ಕೋಸ್ಕರ ನಾವು ಕೂಡ ಇಲ್ಲಿ ಬರ್ತಾ ಇರ್ತೀವಿ. ಇದನ್ನು ವಿಷದ ಕೊಳ ಅಂತ ಹೇಳ್ತಾರೆ. ಈ ವಿಷದ ಕೊಳದೊಳಗೆ ಚಿನ್ನದ ತೊಟ್ಲಿದೆ ಅಂತ ಹೇಳ್ತಾರೆ. ಫಸ್ಟು ಬಂದು ವಿಷದ ಕೊಳದೊಳಗೆ ನೀರನ್ನ ಪ್ರೋಕ್ಷಣೆ ಮಾಡ್ಕೋಬೇಕು. ತಲೆಗೆ ತಪ್ಪಿದ್ರೆ ಬಾಡಿಗೆ ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ನಮ್ಮ ಹರಕೆ ಹೊತ್ತಿದ್ರು ಏನಪ್ಪ ಅಂತಂದರೆ ಉಳಿಸೇವೆ ಅಂತ ಮಾಡಿಸ್ತೀವಿ ಅಂತ. ಸೊ ಉಳಿಸೇವೆ ಅಂತಂದರೆ ಕಂಪ್ಲೀಟಾಗಿ ಏನಲ್ಲ, ಒಂದು 3 ಕಡೆ ಒಂದು 3 ಉಳ್ಳು ಉಳುವಂಥದ್ದು ಅಷ್ಟೇ. ಈಗ ಅದಕ್ಕೆ ಫಸ್ಟು ಅಲ್ಲಿ ವಿಷದ ಕೊಳದಲ್ಲಿ ಹೋಗ್ಬಿಟ್ಟು ಆ ನೀರನ್ನ ಪ್ರೋಕ್ಷಣೆ ಮಾಡ್ಕೊಬಂದು ಫಸ್ಟು ಎಂಟ್ರೆನ್ಸಲ್ಲಿ ಒಂದು 3 ಸುತ್ತು ಸುತ್ತೋವಂಥದ್ದು. ಇಲ್ಲಿ ನೋಡಿ ನಾನು ಸುತ್ತಾ ಇದ್ದೀನಿ. ನಾವು ಮಾರ್ಕೆ ಹೊತ್ತಿದ್ದ ಪ್ರಭಾವದಿಂದ ಬಿಸಿಲೇನು ಅಷ್ಟಿರಲಿಲ್ಲ, ನಾವು ಮಾರ್ನಿಂಗೇ ಹೋಗಿದ್ದ ಕಾರಣ. ನೆಕ್ಸ್ಟು ನಮ್ಮಮ್ಮ ನನ್ನ ತಮ್ಮನೂ ಕೂಡ ಅದು ಏನದು ಉಳ್ಸೇವೆ ಮಾಡ್ತಾಯಿದ್ದಾರೆ ನೋಡಿ. ನೆಕ್ಸ್ಟು ಇಲ್ಲಿ ದೇವಸ್ಥಾನದ ಪಕ್ಕ ಮೀನ್ಸ್ ಸ್ಟ್ರೈಟು ಎಂಟ್ರೆನ್ಸಿಂದ ಬಂದರೆ ಇದು ದೇವಸ್ಥಾನದ ಎಂಟ್ರೆನ್ಸ್. ಇನ್ನೊಂದು ಇಲ್ಲೊಂಥವು ಉಳ್ಸೇವೆ ಮಾಡಿಸ್ತಾ ಇದ್ದಾರೆ. ಇದು ದೇವಸ್ಥಾನದ ಲೆಫ್ಟ್ ಸೈಡು ತೇರಿಡುವಂಥ ಪ್ಲೇಸು. ತೇರಂದರೆ ರಥ ಇಡುವಂತಹ ಪ್ಲೇಸು ಫುಲ್ ದೊಡ್ಡದು. ಇಲ್ಲೂ ಕೂಡ ಒಂದು ಉಳ್ಸೇವೆ ಮಾಡಿಸಿದ್ರು. ನೆಕ್ಸ್ಟು ಈಗ ಉಳ್ಸೇವೆ ಎಲ್ಲ ಆದಮೇಲೆ ನಾವು ಈಗ ಗಂಗೆಯಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಅಲ್ಲಿ ಕೊಳ ಇದೆ, ಆ ಕೊಳದಲ್ಲಿ ಸ್ನಾನ ಮಾಡ್ಕೋಬೇಕು. ನಾನು ಮನೇಲೇ ಮಾಡಿದ್ದೆ, ಆದರೂ ಸ್ನಾನ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದರು. ಬಟ್ ನಾವೇನು ಎಕ್ಸ್ಟ್ರಾ ಬಟ್ಟೆ ತೊಗೊಂಡೋಗಿರಲಿಲ್ಲ. ನಾನು ಅಲ್ಲೇ ಮುಳುಗಿ ಹೆಂಗಿರೋ ಬಿಸಿಲು ತುಂಬ ಜಾಸ್ತಿ ಇದೆಯಲ್ಲ, ಡ್ರೈ ಆಗುತ್ತೆ ಅಂದ್ಬಿಟ್ಟು ಜಸ್ಟು ಅಲ್ಲೇ ಒಂಚೂರು ನೀರು ಹಾಕ್ಕೊಂಡು ಬಂದ್ವಿ. ಕುಂತ್ಕೊಳ್ಳೇನೆ ಇಡೀ ಹಂಗೆ ಇದ್ದಾಜು ಬಿಡು. ನೆಕ್ಸ್ಟು ಕೊಳದಲ್ಲಿ ಸ್ನಾನ ಎಲ್ಲ ಮಾಡ್ಕೊಬಂದು ತಲೆಗೊಂದು ಬಟ್ಟೆ ಕಟ್ಟೆ. ಇನ್ನೇನು ಬಟ್ಟೆ ಎಲ್ಲ ಡ್ರೈ ಆಗುತ್ತೆ ಬಿಸಿಲಿಗೆ ಅಂತ. ಇಲ್ಲಿ ಯಾರೋ ತಾರನ್ನ ತೊಗೊಬಂದಿದ್ರು ಪೂಜೆ ಮಾಡ್ಸೋಕ್ಕೆ ಅಂದ್ಬಿಟ್ಟು, ಡ್ರೀಮ್ ಕಾರ್ ತಾರ್. ಅದಕ್ಕೆ ನೋಡಿದ್ರು ಒಂದು ಕ್ಲಿಪ್ ತಗೊಂಡೆ. ನೆಕ್ಸ್ಟು ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಫಸ್ಟು ನಾಗರಕಲ್ಲಿಗೆ ಪೂಜೆ ಮಾಡೋಕ್ಕೆ ಬಂದ್ವಿ. ಇಲ್ಲಂತೂ ಎಷ್ಟು ನಾಗರಕಲ್ಲಿದೆ ಅಂತಂದರೆ ತುಂಬ ನಾಗರಕಲ್ಲುಗಳಿವೆ. ಎಷ್ಟು ಅಂತ ನನಗೂ ಗೊತ್ತಿಲ್ಲ ಪರ್ಫೆಕ್ಟಾಗಿ. ಆ ನಾಗರಕಲ್ಲಿಗೆ ಫಸ್ಟು ಎಂಟ್ರೆನ್ಸಲ್ಲಿ ಮಾಮೂಲಿ ಧೂಪ ಎಲ್ಲ ಹಾಕಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ನಾಗರಕಲ್ಲಿಗೆ ಹಾಲು ತುಪ್ಪನ ತನಿ ಎರೆಯುವಂಥದ್ದು. ಹಾಲು ತುಪ್ಪ ಬಾಳೆಹಣ್ಣು ಎಲ್ಲ ಇದು ಮಾಡ್ತಾರೆ. ಕೆಲವೊಂದು ಸಲ ಇದು ನೋಡಿದಾಗ ಮೂಢನಂಬಿಕೆ ಅನಿಸುತ್ತೆ. ಬಟ್ ಕೆಲವೊಂದು ಸಲ ಅದು ನಿಜ ಆಗಿರೋದ್ರಿಂದ ನಂಬಬೇಕು ಅಷ್ಟೇ. ಮೂಢನಂಬಿಕೆನೋ ನಂಬಿಕೆನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಮಾಡಲಿಲ್ಲ ಅಂದರೂ ನಮ್ಮ ಅಮ್ಮಂಗೋಸ್ಕರ ಮಾಡಬೇಕು, ಮಾಡ್ತಾ ಇದ್ದೀವಿ. ಈ ಮತಿತಾಳೇಶ್ವರ ದೇವಸ್ಥಾನದ ಬಗ್ಗೆ ನಾನು ಕೇಳಿರೋ ಒಂದು ಸ್ಟೋರಿ ಏನಪ್ಪ ಅಂತಂದರೆ,
ಒಂದು ದಂಪತಿಗಳು ಮಗು ಇಲ್ಲ ಅಂತ ತುಂಬ ವರ್ಷದಿಂದ ಸಫರ್ ಪಡ್ತಾಯಿದ್ದಂತೆ. ಅವ್ರು ಬಂದು ಇಲ್ಲಿ ಹರಕೆ ಹೊತ್ಕೊಂಡು ನನಗೆ ಪಾಪು ಕೊಟ್ಟರೆ ನಾನು ಬಂದು ಕಪ್ಪಿಕ್ತೀನಿ ನಿನಗೆ ಅಂತ ಅಂದ್ಬಿಟ್ಟು ಹರಕೆ ಹೊತ್ಕೊಂಡಿರ್ತಾರಂತೆ. ಆ ಹರಕೆ ಪ್ರಕಾರ ಪಾಪುನೂ ಆಗುತ್ತಂತೆ. ಪಾಪು ಆದಮೇಲೆ ಆ ಪಾಪುನೂ ಕರ್ಕೊಂಡು ಆ ದಂಪತಿಗಳು ಇಬ್ಬರು ದೇವಸ್ಥಾನಕ್ಕೆ ಬರ್ತಾರಂತೆ. ಕಪ್ಪನ್ನ ಸ್ವಾಮಿಗೆ ಇಕ್ತೀನಿ ಅಂತ ಅಂದ್ಬಿಟ್ಟು, ಮೀನ್ಸ್ ಹಾವಿಗೆ. ಆ ಹಾವು ಬಂತಂತೆ, ಬಟ್ ಹಾವಿಗೆ ಎದ್ರುಕೊಂಡು ಅವರು ಕಪ್ಪಿಕ್ಲಿಲ್ವಂತೆ. ಅದು ತುಂಬ ದೊಡ್ಡ ಹಾವಿದ್ದು ಬರ್ತಾ 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 ತುಂಬ ಚಿಕ್ಕದಾಗಿ ಜಸ್ಟು ಎರೆಹುಳು ಥರನೂ ಆಯ್ತಂತೆ. ಬಟ್ ಅವ್ರು ಎದ್ರುಕೊಂಡು ಇಕ್ಲಿಲ್ವಂತೆ. ಆ ಟೈಮಲ್ಲಿ ಆ ಪಾಪು ಏನು ತೊಟ್ಲಲ್ಲಿ ಆಡ್ತಿತ್ತು ಹಾಗೆ ಸತ್ತೋಗ್ಬಿಟ್ಟಿತ್ತಂತೆ. ಅಷ್ಟು ಪವರ್ಫುಲ್ ದೇವಸ್ಥಾನ, ನೀವು ಏನೇ ಕೇಳಿದ್ರು ಆಗುತ್ತೆ ಒಳ್ಳೆ ಮನಸ್ಸಿಂದ ಅಂತ ಹೇಳ್ತಾರೆ. ನೋಡಿ, ಇದೇ ಹಾಲು ತುಪ್ಪ ಅಲ್ಲೇ ಮಾರ್ತಾ ಇರ್ತಾರೆ, ನೀವು ತರಬೇಕು ಅನ್ನೋಂಗಿಲ್ಲ. ಒಂದು ಗ್ಲಾಸಲ್ಲಿ ಹಾಲು ತುಪ್ಪ ಎರಡೂ ಹಾಕಿ ಅವರೇ ಮಾರ್ತಾ ಇರ್ತಾರೆ. ಅದನ್ನು ತಗೊಬಂದ್ಬಿಟ್ಟು ಇಲ್ಲಿ ಹುತ್ತಗಳಿಗೆ ಅಥವಾ ನಾಗರ ಕಲ್ಲುಗಳಿಗೆ ಹಾಕಿ ಪೂಜೆ ಮಾಡ್ತಾರೆ. ಫಸ್ಟು ಅರಿಶಿನ ಕುಂಕುಮ ಹೂವು ಪೂಜೆ ಸಾಮಾನು ಏನೇನು ತಂದಿರ್ತೀವಿ ಅದನ್ನೆಲ್ಲ ಪೂಜೆ ಮಾಡಿ ಆ ಬಾಳೆಹಣ್ಣ ಮುರಿದು ನಾಗರ ಕಲ್ಲುಗಳ ಮೇಲೆ ಅಥವಾ ಹುತ್ತಕ್ಕೆ ಹಾಕಿ ಹಾಲೆರೆದು ಪೂಜೆ ಮಾಡೋವಂಥದ್ದು. ಕೆಲವೊಬ್ಬರು ಗೌರಿ ಹಬ್ಬದಲ್ಲೂ ಹುತ್ತು ತೆನೆ ಎರಿಯೋವಂಥದ್ದು, ಹಾಲೆರಿಯೋವಂಥದ್ದು ಮಾಡ್ತಾರೆ. ಇದು ಎಸ್ಪೆಷಲಿ ಹರಕೆ ಹೊತ್ಕೊಂಡಿರೋವಂಥ ಸ್ಕಿನ್ ಅಲರ್ಜಿಗೆ ಹರಕೆ ಹೊತ್ಕೊಂಡಿರೋವಂಥವ್ರು, ಇಲ್ಲ ಮನೆ ದೇವರು, ಇಲ್ಲ ದೇವಸ್ಥಾನಕ್ಕೆ ಬರೋರು ಎಲ್ಲ ಈ ಸಂಪ್ರದಾಯನೇ ಫಾಲೋ ಅಪ್ ಮಾಡೋದು. ನೋಡಿ ಎಷ್ಟೊಂದು ನಾಗರ ಕಲ್ಲುಗಳಿದೆ ಅಂತ. ಇಲ್ಲಿ ಮತ್ತೊಂದು ಏನಪ್ಪ ಸ್ಪೆಷಾಲಿಟಿ ಅಂತಂದರೆ, ನಾಗರ ದೋಷಗಳಿದ್ದರೆ ಅಂಥವರು ಇಲ್ಲಿ ಬಂದು ನಾಗರದ್ದು ವಿಗ್ರಹಗಳು ಚಿಕ್ಕ ಚಿಕ್ಕದಿಲ್ಲೇ ಮಾರಾಟ ಮಾಡ್ತಾಯಿರ್ತಾರೆ. ಅದನ್ನು ಕೊಡೋವಂಥದ್ದು, ಕನಸಲ್ಲಿ ನಾಗರ ಬಂತು ಅಂತಂದರೆ ಅದನ್ನು ತಗೊಬಂದು ಕೊಡೋವಂಥದ್ದು, ಉಂಡಿಗೆ ಹಾಕೋವಂಥದ್ದು, ಇಲ್ಲಾಂದರೆ ಇಲ್ಲಿ ಹುತ್ತಕ್ಕೆ ಹಾಕೋವಂಥದ್ದು ಮಾಡಿದ್ರೆ ಅದೆಲ್ಲ ಕಮ್ಮಿ ಆಗುತ್ತೆ, ಅದೇನೂ ಬರಲ್ಲ, ನಾಗರ ದೋಷ ಎಲ್ಲ ಕ್ಲಿಯರ್ ಆಗುತ್ತೆ, ಸುಬ್ರಹ್ಮಣ್ಯಂಗೆ ಏನು ಹರಕೆ ಹೊತ್ತಿದ್ರು ಇಲ್ಲಿ ನೆರವೇರುತ್ತೆ ಅಂತ ಹೇಳ್ತಾರೆ. ಅದೊಂದು ನಂಬಿಕೆ ಇದೆ. ಸುಬ್ರಹ್ಮಣ್ಯಂಗೆ ಹರಕೆಗಳನ್ನ ಇಲ್ಲೂ ತೀರಿಸ್ಬೋದು. ಸುಬ್ರಹ್ಮಣ್ಯಂಗೆ ಯಾರು ಹೋಗೋಕ್ಕಾಗಲ್ಲ, ಕುಕ್ಕೆ ಸುಬ್ರಹ್ಮಣ್ಯಂಗೆ ಇಲ್ಲೂ ಬಂದು ತೀರಿಸ್ಬೋದು ಅಂತ ಹೇಳ್ತಾರೆ. ನೋಡಿ ನಾಗರ ಕಲ್ಲಿಗೆ ಹೇಗೆ ಅಲಂಕಾರ ಮಾಡಿದ್ದಾರೆ, ಏನು ಎಷ್ಟು ನಾಗರ ಕಲ್ಲಿದೆ ಅಂತ. ತುಂಬ ಜನ ಇದ್ದರು. ಥರ್ಸ್ಡೇ ಮತ್ತು ಸಂಡೇ ಅಂತೂ ಫುಲ್ ರಶ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಬಸವ ಕೂಡ ಇದೆ. ಏನಪ್ಪ ಈ ಬಸವನ ವಿಶೇಷತೆ ಅಂತಂದರೆ, ನಾವೇನಾರ ಹರಿಸ್ಕೊಂಡು ಅಲ್ಲಿ ಪಾದ ಕೇಳಿದ್ರೆ ಅದಾಗುತ್ತೆ ಅಂತಂದರೆ ಆ ಪಾದ ಕೊಡುತ್ತೆ, ಆಗಲ್ಲ ಅಂತಂದರೆ ಪಾದ ಕೊಡಲ್ಲ. ಆಮೇಲಿಂದ ಮನೆಯದು ಯಾವುದಾದ್ರೂ ಹರಕೆಗಳಿದ್ದು ಅದು ಯಾವುದಾದ್ರೂ ತೀರಿಲ್ಲ ಅಂತಂದರೆ ಅಂಥದಕ್ಕೂ ಪಾದ ಕೊಡಲ್ಲ. ಆಗ ನಾವು ತೀರಿಸ್ತೀವಿ ಏನಾದರೂ ಅಂತ ಅಂದ್ಬಿಟ್ಟು ಹರಕೆ ಮಾಡ್ಕೊಂಡ್ರೆ ಮತ್ತೆ ಬಸವ ಪಾದ ಕೊಡುತ್ತೆ. ಆಮೇಲಿಂದ ಮಕ್ಳುಗಳ ಬೆನ್ನ ಮೇಲೆ ಬಸವನ ಪಾದ ಇರಿಸ್ತಾರೆ. ಒಳ್ಳೇದಾಗಲಿ, ಎಲ್ಲರೂ ಬಿದ್ದಿದ್ರೆ ಏನೂ ಆಗದೇ ಇರಲಿ ಅಂತ ಅಂದ್ಬಿಟ್ಟು ಇಲ್ಲಿ ಮಕ್ಳುಗಳ ಮೇಲೂ ಕೂಡ ಪಾದ ಇಡಿಸ್ತಾ ಇದ್ದಾರೆ. ನೋಡಿ ಹಾಗೆ ಇಲ್ಲಿ ನಮ್ಮಮ್ಮನೂ ಕೂಡ ಪಾದ ಕೇಳಿದ್ರು. ಏನ ಕೇಳ್ಕೊಂಡು ಪಾದ ಕೇಳೋದು ಅಂತ ಗೊತ್ತಿಲ್ಲ, ಅದೆಲ್ಲ ಡಿಸ್ಕ್ಲೋಸ್ ಮಾಡಬಾರ್ದಂತೆ. ಅವರು ನಮಗೇನು ಹೇಳಿಲ್ಲ, ಬಟ್ ಪಾದ ಕೇಳಿದ್ರು, ಪಾದ ಕೊಡ್ತು. ಆಗಲಿ, ಒಳ್ಳೇದಾದರೆ ನಮಗೂ ಒಳ್ಳೇದಲ್ವಾ, ಖುಷಿಯಾಗಿರೋಣ. ನಾವು ಪಾದ ಕೊಡ್ತು ಒಟ್ಟಿನಲ್ಲಿ ಬಸವ, ಖುಷಿಯಾಯಿತು. ಹಾಗೆ ಇಲ್ಲಿ ನೆಕ್ಸ್ಟ್ ಯಾರೋ ಒಬ್ಬರು ಪಾದ ಕೇಳಕ್ಕೆ ಬಂದು ಹಸು ಕೊಂಬಿಂದ ತಿವಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಏನಕ್ಕಪ್ಪ ಅಂತಂದ್ರೆ ಅಮ್ಮೇನಿಂದ ಅಲ್ಲಿರೋರು ಹೇಳಿದ್ರು, ಏನೋ ಹರಕೆ ಇರಬೇಕು ನೋಡಿ, ಹರಕೆ ತೀರಿಸ್ತೀನಿ ಅಂತ ಅಂದ್ಬಿಟ್ಟು ಇದು ಮಾಡ್ಕೊಳ್ಳಿ, ಪಾದ ಕೊಡುತ್ತೆ ಅಂತಂದರು. ನೋಡಿ ಇಲ್ಲಿ ಹರಕೆ ಕೇಳ್ತಾ ಇದ್ದಾರೆ. ಫೈನಲಿ ಅವರು ತಪ್ಪು ಏನಿದೆ ಅಂತ ಅದು ಒಪ್ಕೊಂಡು ನೆಕ್ಸ್ಟ್ ಹರಕೆ ತೀರಿಸ್ತೀನಿ ಅಂತ ಹೇಳಿದ್ಮೇಲೆ ಅವ್ರಿಗೂ ಕೂಡ ಪಾದ ಕೊಡ್ತು ಬಸವಪ್ಪ. ಅವರು ಖುಷಿಯಾದರು.
ನೆಕ್ಸ್ಟು ಇಲ್ಲಿ ಬಂದು ನಾವು ಬುತ್ತಿ ಎಲ್ಲ ಹಾಕಿಸ್ಕೊಂಡು ನೆಕ್ಸ್ಟು ದೇವಸ್ಥಾನದ ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದೀವಿ. ಮೇಯ್ನ್ ದೇವಸ್ಥಾನ ಇದು. ಈಗ ಹೋಗಿದ್ದು ನಾವು ನಾಗರಕಲ್ಗೆ, ಈಗ ಹೋಗ್ತಾ ಇರೋದು ಮತ್ತಿತಾಳೇಶ್ವರ ದೇವಸ್ಥಾನದ ಒಳಗಡೆ. ಫಸ್ಟು ಇಲ್ಲಿ ಕಾಯಿ ಏನು ಹೊಡೆಯಲ್ಲ, ನಾವೆಲ್ಲ ಹೊಡ್ಕೋಬೇಕು. ಅದಕ್ಕೆ ನಮ್ಮಮ್ಮ ಕಾಯಿ ಹೊಡಿತಾ ಇದ್ದಾರೆ. ಕಾಯಿ ಹೊಡ್ಕೊಂಡು ದೇವಸ್ಥಾನದ ಒಳಗೆ ಹೋಗೋಣ ಬನ್ನಿ. ದೇವಸ್ಥಾನ ಹೇಗಿದೆ ಅಂತ ನೋಡಿ. ನಿಮಗೂ ಕೂಡ ಮತ್ತಿತಾಳೇಶ್ವರ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತಾ, ಎಲ್ಲರಿಗೂ ಪ್ರಪಂಚದಲ್ಲಿರೋ ಎಲ್ಲರಿಗೂ ಕೂಡ ಸುಖ ಶಾಂತಿ ಕೊಡಲಿ ಅಂತ ಕೇಳ್ಕೊತೀನಿ. ನೀವು ಕೂಡ ಮತ್ತಿತಾಳೇಶ್ವರನ ಕೇಳ್ಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತೆ. ಒಳ್ಳೆ ಮನಸ್ಸಿಂದ ಏನೇ ಮಾಡಿದ್ರು ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡು ನಾವೇನೇ ಕೆಲಸ ಇದ್ರೂ ಮಾಡೋಣ. ಇಲ್ಲಿ ನೋಡಿ ದೇವರು ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಗುರುವಾರ ಭಾನುವಾರ ಬಂದುಬಿಟ್ಟು ವಾರದ ದಿನವೇ, ಮತ್ತಿತಾಳೇಶ್ವರದ ವಾರದ ದಿನವೇ. ಸೊ ಅವತ್ತಂತೂ ಕನ್ಫರ್ಮಾಗಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ. ನಾವು ಇಲ್ಲಿ ದರ್ಶನ ಎಲ್ಲ ಪಡ್ಕೊಂಡು ಏನೇನು ಬೇಕು ಎಲ್ಲ ಕೇಳ್ಕೊಂಡು ನೆಕ್ಸ್ಟು ನಾವು ಅಲ್ಲೇ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದನ್ನು ಮಾಡೋಣ ಅಂತ ಹೋಗೋಕ್ಕೆ ರೆಡಿ ಆಗ್ತಾಯಿದ್ವಿ. ಇಲ್ಲಿ ನೋಡಿ ಇದೇ ಹುತ್ತದ ಮಣ್ಣು ತೇರ್ತಾ ಎಲ್ಲ ಮಾರ್ತಾ ಇರ್ತಾರೆ. ಅದನ್ನು ತೊಗೊಂಡೋಗ್ಬಿಟ್ಟು ಮನೇಲಿ ಇಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಎಲ್ಲಿ ನಮಗೆ ಅಲರ್ಜಿ ಥರ ಆಗಿರುತ್ತೆ ಫುಲ್ ಬಾಡಿಗೆ ಅಥವಾ ಅಲರ್ಜಿ ಆಗಿರೋ ಪಾರ್ಟ್ಗೆ ಅದನ್ನು ಹಚ್ಚಬೇಕು. ಹಚ್ಚಾದಮೇಲೆ ನಾವು ಬರೀ ಪ್ಲೇನ್ ವಾಟರಿಂದ ವಾಶ್ ಮಾಡಬೇಕು. ಯಾವುದೇ ಸೋಪು ಶಾಂಪು ಏನು ಯೂಸ್ ಮಾಡಬಾರ್ದು. ಆ್ಯಂಡ್ ಆ ಟೈಮಲ್ಲಿ ನಾನ್ ವೆಜ್ ಕೂಡ ತಿನ್ನಬಾರ್ದು. ಇದೇ ನೋಡಿ ನಾಗರದ್ದು ವಿಗ್ರಹಗಳು. ಪರ್ 50 ರೂಪೀಸ್ ಇರಬೇಕು ಇದು. ಇದನ್ನು ಕೆಲವೊಬ್ಬರು ಉಂಡಿಗೆ ಹಾಕ್ತಾರೆ ಅಲ್ಲಿ ದೇವಸ್ಥಾನದ ಹುಂಡಿ ಒಳಗೆ. ಇನ್ನು ಕೆಲವರು ಅದರ ನಾಗರಕಲ್ಲು ಅಥವಾ ನಾಗರದ್ದು ಹುತ್ತ ಇತ್ತಲ್ಲ ಆ ಹುತ್ತಕ್ಕೆ ಹಾಕ್ತಾರೆ. ನೆಕ್ಸ್ಟ್ ಅದೆಲ್ಲ ನಾವು ದರ್ಶನ ಮುಗಿಸ್ಕೊಂಡು ಬಂದು ಇಲ್ಲಿ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಾವು ಜಸ್ಟು ಬೆಲ್ದನ ಮಾಡಬೇಕು ಅಂತ ಅಂದ್ಬಿಟ್ಟು ಬೆಲ್ದನ ಮಾಡೋಕ್ಕೆ ಇದು ಮಾಡ್ತಿದ್ವಿ. ಏನಕ್ಕಪ್ಪ ಅಂದರೆ ಹಿಂದಿನ ದಿನ ತುಂಬ ಮಳೆ ಆಗಿದ್ದ ಕಾರಣ ಸೌದೆ ಎಲ್ಲ ಒದ್ದೆ ಆಗಿರುತ್ತೆ ಅಂತ ನಮ್ಗೆ ಐಡಿಯಾ ಇತ್ತು ತುಂಬ ಚೆನ್ನಾಗಿ. ಸೊ ಇನ್ನೇನು ನಾವು ಜಾಸ್ತಿ ಬೇರೆ ಅಡುಗೆ ಮಾಡಬೇಕು ಅಂದರೆ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಸಿಂಪಲಾಗಿ ಬೆಲ್ದನ್ನ ಮಾಡಿ ನೆಲೊಪ್ಪತ್ತು ಬಿಡಬೇಕು ಅಂತ ಹೋಗಿದ್ದು. ಸೊ ನಮ್ಮಮ್ಮ ಫಸ್ಟು ಆಲ್ರೆಡಿ ಎಲ್ಲ ಅಲ್ಲೇ ಇದಾಗಿರುತ್ತೆ, ಕಲ್ಲೆಲ್ಲ ಇಟ್ಟಿರ್ತಾರೆ. ಸೌದೆ ತೊಗೊಂಡು ಫಸ್ಟು ಒಲೆಗೆ ಪೂಜೆ ಮಾಡ್ತಿದ್ದಾರೆ. ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ಪೂಜೆ ಮಾಡ್ತಾಯಿದ್ದೆ. ಹೂವೆಲ್ಲ ಮುಡಿಸಿ ಕರ್ಪೂರನ ಜಸ್ಟ್ ಒಲೆ ಒಳಗೆ ಹಾಕ್ಬಿಟ್ರು. ಏನಕ್ಕೆ ಸೌದೆ ಎಲ್ಲ ಹತ್ಕೋಬೇಕಲ್ಲ, ಅದಕ್ಕೋಸ್ಕರ. ಇಲ್ಲಿ ನೋಡಿ ನಮ್ಮಮ್ಮ ಪೂಜೆ ಮಾಡ್ತಾಯಿದ್ದಾರೆ. ಆದರೂ ದಿನ ಒಲೆಯಲ್ಲಿ ಮಾಡೋರಿಗೆ, ಒಲೆಯಲ್ಲಿ ಮಾಡ್ತಿದ್ದವರು ಮಾತ್ರ ಒಂದು ದೊಡ್ಡ ಸಲಾಮ್. ನಿಜ, ಒಂದು ಡಿಶ್ಶು ಬೆಲ್ದನ ಮಾಡೋಕ್ಕೆ ಒಂದೇ ಒಂದು ಡಿಶ್ಗೆ ಯಪ್ಪ ಎಷ್ಟು ಹೊಗೆ, ಹೆಂಗೆ ದೇವರೇ ಆಯ್ತಾನೇ ಇರಲಿಲ್ಲ. ಬಟ್ ಕೆಲವ್ರು ಇನ್ನೂ ಒಲೆಯಲ್ಲಿ ಅಡುಗೆ ಮಾಡ್ತಾರೆ, ಒಲೆಯಲ್ಲಿ ಮಾಡಿರ್ತಾರೆ. ಅವ್ರಿಗೆಲ್ಲರಿಗೂ ಅಂತೂ ನಮ್ಮ ಕಡೆಯಿಂದ ಒಂದು ಸಲಾಮ್ ಹೇಳಲೇಬೇಕು. ದೇವರೇ, ನಮಗಂತೂ ಸುಸ್ತಾಗೋಯ್ತು. ಊದಿ 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 ಆ ಹೊಗೆ, ಆ ಸೌದೆ ಬೇರೆ ಹಸಿ, ಯಪ್ಪ ಸಾಕು ಅನ್ನೋಂಗೆ ಆಗೋಯ್ತು. ಏನಾದರೂ ನಾವು ವಡೆ ಗಿಡೆ ಏನಾದ್ರು ಮಾಡ್ತೀವಿ ಅಂತ ಬಂದ್ಬಿಟ್ಟಿದ್ರೆ ಮಾತ್ರ ನಿಜ ಆಗ್ತಾಯಿಲ್ಲ. ಏನಕ್ಕೆ ಅಂದರೆ ಇಲ್ಲಿ ತುಂಬ ಫೇಮಸ್ ಅಂತಂದರೆ ದೇವ್ರಿಗೆ ಬೆಲ್ದನ್ನ ವಡೆ ಜಾಸ್ತಿ ಮಾಡ್ತಾರೆ. ನಾವು ಅದೇ ಅಂದ್ಕೊಂಡಿದ್ವಿ. ಬಟ್ ಆದರೆ ನಮಗೆ ಐಡಿಯಾ ಇತ್ತಲ್ಲ ಮಳೆ ಬಂದಿದ್ದ ಕಾರಣ, ಸೊ ಬೇಡ ಅಂದ್ಬಿಟ್ಟು ಡಿಸೈಡ್ ಆಗಿದ್ವಿ. ಈಗ ಜಸ್ಟ್ ಬೆಲ್ದನ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಅದನ್ನು ಮಾಡೋ ಅಷ್ಟರಲ್ಲಿ ತುಂಬ ಕಷ್ಟ ಆಗೋಯ್ತು. ಯಪ್ಪ ಗ್ಯಾಸೇ ತಂದುಬಿಟ್ಟಿದ್ರೆ ಆಯ್ತಿತ್ತು ಅನ್ನೋಂಗೆ ಆಯ್ತಿತ್ತು. ಬಟ್ ಒಲೆಯಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಒಲೆಯಲ್ಲೇ ಮಾಡ್ತಾ ಇರೋದು. ಈಗ ಜಸ್ಟ್ ಫಸ್ಟು ನೀರಿಟ್ಟಿದ್ದಾರೆ ನಮ್ಮಮ್ಮ. ನೀರಿಟ್ಬಿಟ್ಟು ಹೆಸ್ರುಬೇಳೆ ಮತ್ತು ಕಡಲೆಬೇಳೆನ ಬೇಯಕ್ಕೆ ಹಾಕಿದ್ದಾರೆ ನೋಡಿ. ಆದರೂ ಕಷ್ಟ ಇದ್ದರೂ ಕೂಡ ಅದನ್ನು ಫ್ಲೇವರ್ ನೆಕ್ಸ್ಟ್ ಎಂಜಾಯ್ ಮಾಡಿದಾಗ ಖುಷಿಯಾಗುತ್ತೆ. ನೀವೇನಾದರೂ ಪಾತ್ರೆ ಏನಾದರೂ ತರದೇನೆ ಅಡುಗೆ ಮಾಡ್ತೀನಿ ಅಂದರೂ ಕೂಡ ಇಲ್ಲಿ ರೆಂಟ್ಗೆ ಪಾತ್ರೆ, ಸ್ಟವ್ ಎಲ್ಲ ಅವೈಲೇಬಲ್ ಇರುತ್ತೆ. ಎಲ್ಲ ಸಾಮಾನು ಕೂಡ ಅವೈಲೇಬಲ್ ಇರುತ್ತೆ. ಇಲ್ಲೇ ಲೋಕಲ್ ಶಾಪ್ಗಳಲ್ಲಿ ಸಿಗುತ್ತೆ. ಮತ್ತು ಈಚೆ ಮಾರ್ತಾ ಇರ್ತಾರೆ, ನಿಮ್ಗೆ ಗೊತ್ತಾಗುತ್ತೆ. ಎಂಟ್ರೆನ್ಸಲ್ಲೇ ಸಿಗುತ್ತೆ ಪಾತ್ರೆ, ಸ್ಟವ್ವು, ಏನೇನು ಬೇಕು ಅಡುಗೆಗೆ ಐಟಮ್ಸ್ ಎಲ್ಲ ಸಿಗುತ್ತೆ. ನೀವು ಪರ್ಚೇಸ್ ಮಾಡಿ ಕೂಡ ಮಾಡಬಹುದು. ನೋಡಿ ಸುತ್ತಮುತ್ತ ಅಂತೂ ತುಂಬ ಜನ, ಅಷ್ಟೊಂದು ಜನ ಅಲ್ಲಿ ಅಡುಗೆ ಮಾಡಿ ಎಲ್ಲ ಇದು ಮಾಡ್ತಿರೋವಂಥದ್ದು. ಬಟ್ ಕಾಸ್ಟ್ ಮಾತ್ರ ಸ್ವಲ್ಪ ಹೈ ಇದೆ. ನಾವು ಅಂದ್ಕೊಳ್ಳೋ ಅಷ್ಟಂತೂ ಕಾಸ್ಟ್ ಇರೋಲ್ಲ. ನಮ್ಗೆ ಅಂಗಡೀಲಿ ಎಷ್ಟು ಸಿಗುತ್ತೆ ಅದಕ್ಕೆ ನಿಯರ್ಲಿ ಡಬಲ್ ಅಥವಾ ಒಂದು 2 to 3 ರೂಪೀಸ್ ಜಾಸ್ತಿನೇ ಇರುತ್ತೆ. ಈಗ ನೋಡಿ ಬೆಲ್ದನ ರೆಡಿಯಾಗಿದೆ. ಇನ್ನೊಂದು ಸ್ವಲ್ಪ ಪಂಗಬೇಕು, ಒಂಚೂರು ಇದಾಗಬೇಕು. ನೆಕ್ಸ್ಟು ಬೆಲ್ದನ ಎಲ್ಲ ಆದಮೇಲೆ ದೇವ್ರಿಗೆ ತೊಗೊಂಡೋಗಿ ಅದನ್ನು ನೈವೇದ್ಯ ಮಾಡಬೇಕು. ಅಲ್ಲಿ ಪ್ರಸಾದನ ತೊಗೊಂಡೋಗ್ಬಿಟ್ಟು ಇಲ್ಲಿ ನೋಡಿ ಎಲ್ಲ ನೈವೇದ್ಯ ಇಟ್ಟಿದ್ದಾರಲ್ಲ, ಹಿಂಗಿಟ್ಟು ಪೂಜೆ ಮಾಡ್ಕೊಂಡು ಬರಬೇಕು. ಈಗ ನಮ್ಮ ಆಂಟಿ ತೊಗೊಂಡೋಗ್ಬಿಟ್ಟು ನೈವೇದ್ಯ ಇಟ್ಬಿಟ್ಟು ಅವರು ಪೂಜೆ ಮಾಡ್ಕೊಂಡು ಬರ್ತಾರೆ. ಕೆಲವೊಂದು ಸಲ ಇದನ್ನೆಲ್ಲ ನೋಡಿದಾಗ ತುಂಬ ಫುಡ್ ವೇಸ್ಟ್ ಆಗ್ತಿದೆಯಲ್ಲ ನಂಬಿಕೆ ಹೆಸರಲ್ಲಿ ಅಂತ ಅನಿಸುತ್ತೆ. ಬಟ್ ಅಲ್ಟಿಮೇಟ್ಲಿ ನಾವೇನು ಮಾಡೋಕ್ಕಾಗಲ್ಲ.
ಇದು ಒಂದು ಕಷ್ಟಮಾಗಿ ಬೆಳೆದು ಬಂದುಬಿಟ್ಟಿದೆ. ಈಗ ನಾವು ಯಾರೂ ಸ್ಟಾಪ್ ಮಾಡೋವಂಥ ಸ್ಥಿತಿಲಿಲ್ಲ, ಸ್ಟಾಪ್ ಮಾಡೋಕ್ಕೂ ಆಗಲ್ಲ. ಅದೊಂದು ನಂಬಿಕೆಯಾಗೇ ಇರಲಿ, ಮೂಢನಂಬಿಕೆನ ಹೆಸರು ಬೇಡ. ಈಗ ನೆಲವಪ್ಪತ್ತು ಬಿಡ್ತಾಯಿದ್ವಿ. ನಾವು ನೆಲವಪ್ಪತ್ತು ಜಸ್ಟ್ ಬಾಳೆಹಣ್ಣು ಮಾತ್ರ ಬಿಟ್ವಿ, ಬೆಲ್ದನ ಏನೂ ಬಿಡಲಿಲ್ಲ. ನೆಲವಪ್ಪತ್ತು ಅಂತಂದರೆ ನೆಲಕ್ಕೇ ಕ್ಲೀನ್ ಮಾಡಿ ಇದು ಮಾಡೋವಂಥದ್ದು. ಈಗ ಬೆಲ್ದನ ತಿಂತಾಯಿದ್ದೀವಿ. ಬಟ್ ಅಷ್ಟೇ ನಾನು ಉಪವಾಸ ಇದ್ದೆ, ಆದರೂ ನಮ್ಮ ಅಮ್ಮನ ಕೈಲಿ ಬೈಸ್ಕೊಂಡು ದೇವಸ್ಥಾನ ಬಂದಮೇಲೆ ಹಂಗೆಲ್ಲ ಮಾಡಬಾರ್ದು ಅಂತ ಅಂದ ತಕ್ಷಣ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಬೆಲ್ದನ ತಿಂದ್ವಿ. ನೋಡಿ, ಇವ್ರು ನಮ್ಮ ಆಂಟಿ ಫ್ರೆಂಡು, ನಮ್ಮ ಆಂಟಿ, ನಮ್ಮಮ್ಮ, ನನ್ನ ತಮ್ಮ ಇಷ್ಟು ಜನನೂ ಹೋಗಿದ್ವಿ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹರಟೆ ಹೊಡೆದು ಆಮೇಲಿಂದ ನಮ್ಮ ಆಂಟಿಯವ್ರಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಇನ್ನೊಂದ್ಸಲ ಕೈ ಮುಕ್ಕೊಂಡು ಬರ್ತಾಯಿದ್ವಿ ವಾಪಸ್ ಬರಬೇಕಾದ್ರೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಫುಲ್ಲು ಗ್ರೀನರಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಮತಿತಾಳೇಶ್ವರ ದೇವಸ್ಥಾನದಲ್ಲಿ ಅಂತಂದರೆ, ಇಲ್ಲಿ 6 ಗಂಟೆ ಆದಮೇಲೆ ಯಾರೂ ಕೂಡ ಇಲ್ಲಿರಲ್ಲ. ಏನಕ್ಕಪ್ಪ ಅಂದರೆ ಸ್ವಾಮಿ ಸಂಚಾರ ಮಾಡುತ್ತೆ ಅನ್ನೋದು ಒಂದು ನಂಬಿಕೆ. ಆ ಟೈಮಲ್ಲಿ ಯಾರ್ಯಾರು ಇದ್ದರೆ ಅಲ್ಲೇ ಸತ್ತೋಗಿರ್ತಾರೆ ಅಂತ ಹೇಳ್ತಾರೆ. ಬಟ್ ಗೊತ್ತಿಲ್ಲ ಅದ್ರ ಬಗ್ಗೆ ನನ್ನ ಕ್ಲಾರಿಟಿ. ಬಟ್ 6 ಗಂಟೆ ಆದಮೇಲೆ ಒಬ್ಬರು ಕೂಡ ಅಲ್ಲಿರಲ್ಲ, ಇನ್ಕ್ಲೂಡಿಂಗ್ ಪೂಜಾರಿ ಅಥವಾ ಅಂಗಡಿ ಇಟ್ಟಿರೋವಂಥವ್ರು ಎಲ್ಲರೂ ಕೂಡ ಅಲ್ಲಿ ಖಾಲಿ ಮಾಡ್ಕೊಂಡು 6 ಗಂಟೆ ಆದಮೇಲೆ ಅವ್ರ ಮನೆಗೆಲ್ಲ ಹೋಗ್ಬಿಟ್ಟಿರ್ತಾರೆ. ಇನ್ನು ಮಾರ್ನಿಂಗ್ 10-9ಗೆ ಎಲ್ಲ ಓಪನ್ನು. ನೋಡಿ ಎಷ್ಟು ಚೆನ್ನಾಗಿದೆ. ಸಮ್ಮರ್ ಆಗಿರೋದ್ರಿಂದ ನೀರಂತೂ ಕಮ್ಮಿ ಇದೆ ಕೆರೆಯಲ್ಲಿ, ಬಟ್ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ಸೀಟ್ ಆಟೋಗಳು ತುಂಬ ಜಾಸ್ತಿ ಹೋಗುತ್ತೆ, ಬಸ್ಗಳು ತೀರಾ ಕಮ್ಮಿ. ಮತಿತಾಳೇಶ್ವರ ದೇವಸ್ಥಾನಕ್ಕೆ ಬರಬೇಕು ಅನ್ನೋರು ಮಳವಳ್ಳಿಗೆ ಬಂದು ಗೌರ್ಮೆಂಟ್ ಹಾಸ್ಪಿಟಲ್ ಪಕ್ಕನೇ ಸೀಟ್ ಆಟೋಗಳು ತುಂಬ ಸಿಗುತ್ತೆ. ಆ ಸೀಟ್ ಆಟೋಗಳಿಗೆ ಬಂದರೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಹೆಡ್. ನೀವು ಬಂದು ಇಲ್ಲಿ ರೀಚ್ ಆಗಿ ದೇವ್ರ ದರ್ಶನ ಪಡಿಬಹುದು. ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಆ್ಯಂಡ್ ಪ್ರೆಸ್ ಬೆಲ್ ಐಕನ್. ಈ ವಿಡಿಯೋದಲ್ಲಿ ಎನಿ ಒನ್ ಕಂಟೆಂಟ್ ಇಷ್ಟ ಆಗಿದ್ರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.